ನಮಸ್ತೆ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಒಂದೆಡೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದ್ದರೆ ಮತ್ತೊಂದೆಡೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕಾರ್ಮಿಕರ ಸುರಕ್ಷಿತ ನಿಯಮಗಳನ್ನು ಗಾಳಿಗೆ ತೂರಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಲೇಬರ್ ಕಾರ್ಡ್ ಇಲ್ಲದೆ ಯಾವುದೇ ಸುರಕ್ಷತಾ ತರಬೇತಿ ನೀಡದೆ ಕಾರ್ಮಿಕರನ್ನು ಕೆಲಸಕ್ಕೆ ಬಳಸಿಕೊಳ್ಳುತ್ತಿರುವ ಘಟನೆ ನಮ್ಮ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗಾದರೆ ಸ್ಥಳದಲ್ಲಿ ಕಂಡುಬಂದ ಪರಿಸ್ಥಿತಿ ಏನು? ಕಾರ್ಮಿಕರು ಏನು ಹೇಳುತ್ತಾರೆ? ಈ ಕುರಿತು ನಮ್ಮ ವಿಶೇಷ ವರದಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸಾವಿರಾರು ಕಟ್ಟಡಗಳು ನಿರ್ಮಾಣವಾಗುತ್ತಿವೆ. ಆದರೆ ಈ ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ಕೆಲಸ ಮಾಡುತ್ತಿರುವ ಅನೇಕ ಕಾರ್ಮಿಕರಿಗೆ ಸರ್ಕಾರದ ನಿಯಮಾನುಸಾರ ಲೇಬರ್ ಕಾರ್ಡ್ ಇಲ್ಲ, ಸುರಕ್ಷತಾ ಉಪಕರಣಗಳಿಲ್ಲ, ಆರೋಗ್ಯ ವಿಮೆಯ ಸೌಲಭ್ಯವೂ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅರ್ಧಕ್ಕೆ ಅರ್ಧ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ಗಳಿಲ್ಲ, ಇನ್ನು ಸುರಕ್ಷತೆಯಂತೂ ಮೊದಲೇ ಇಲ್ಲ. ನಮ್ಮ ತಂಡ ಕುಮಾರಸ್ವಾಮಿ ಬಡಾವಣೆಯೊಂದರ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಹಲವರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವುದು ಕಂಡುಬಂತು. ಕೆಲಸದ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಿದ ಕೆಲ ಕಾರ್ಮಿಕರು ನಿರುದ್ಯೋಗದ ಕಾರಣದಿಂದ ಈ ಕೆಲಸಕ್ಕೆ ಬಂದಿದ್ದೇವೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರನ್ನು ಪ್ರಶ್ನಿಸಿದಾಗ ಕೆಲಸದ ವೇಳೆ ಏನಾದರೂ ಅವಘಡ ಸಂಭವಿಸಿದರೆ ಅದರ ಹೊಣೆ ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗಲಿಲ್ಲ. ನಿರ್ಮಾಣ ಸ್ಥಳದಲ್ಲಿಯೂ ಹಲವು ಸುರಕ್ಷತಾ ಕ್ರಮಗಳು ಪಾಲನೆಯಾಗುತ್ತಿಲ್ಲ ಎಂಬುದು ಗಮನಕ್ಕೆ ಬಂದಿದೆ. ಕಾರ್ಮಿಕರ ಕಾನೂನುಗಳ ಪ್ರಕಾರ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಲೇಬರ್ ಕಾರ್ಡ್, ಅಗತ್ಯ ಸುರಕ್ಷತಾ ಸಾಧನಗಳು ಹಾಗೂ ಸುರಕ್ಷತಾ ತರಬೇತಿ ಒದಗಿಸುವುದು ಕಡ್ಡಾಯವಾಗಿದೆ. ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ಬಳಸುವುದು ಕಾನೂನು ಬಾಹಿರವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ಕಾರ್ಮಿಕರ ಸುರಕ್ಷತಾ ನಿಯಮಗಳು ಎಷ್ಟರ ಮಟ್ಟಿಗೆ ಪಾಲನೆಯಾಗುತ್ತಿವೆ ಎಂಬ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಪೊಲೀಸ್ ಇಲಾಖೆ ಇದೆಲ್ಲ ನಡೆಯುತ್ತಿದ್ದರೂ ಮೌನ ಯಾಕೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಜೆಟಿವಿ ನ್ಯೂಸ್ನ ಒತ್ತಾಯವಾಗಿದೆ. ಲೇಬರ್ ಕಾರ್ಡ್ ಇದೆಯಪ್ಪ ಇದ್ರ? ಲೇಬರ್ ಕಾರ್ಡ್ ಇದೆಯಾ? ಲೇಬರ್ ಕಾರ್ಡ್ ಮಾಡಿಸಿಲ್ವಾ? ಏನು ನಿನ್ನ ಹೆಸರು? ಸುದೀಪ. ಲೇಬರ್ ಕಾರ್ಡ್ ಮಾಡಿಸಿಲ್ಲಪ್ಪ, ಮಾಡಿಸ್ಕೋಬೇಕಪ್ಪ. ಬೈಲಿ ಬೈಲಿ. ಲೇಬರ್ ಕಾರ್ಡ್ ಏನಕ್ಕೆ ಗೊತ್ತಾ? ನಿನಗೇನು ಹೆಚ್ಚು ಕಮ್ಮಿ ಆದರೆ ಸರ್ಕಾರದಿಂದ ಹಣ ಬರುತ್ತದು, ಅರ್ಥ ಆಯ್ತಪ್ಪ? ಇವಾಗ ನೋಡಿದ್ವಿ, ಇವಾಗ ನೀನು ಅಲ್ಲಿ ತೆಗಿತಾ ಇರ್ತೀಯ, ಅಲ್ಲಿ ಕೆಳಗೆ ಬಿದ್ದೋದು ಅನ್ಕೋ, ಕೈ ಕಾಲು ಮುರ್ಕೋತ ಯಾರು ಕೊಡ್ತಾರೆ ನಿನಗೆ? ಅದಕ್ಕೆ ಲೇಬರ್ ಕಾರ್ಡು ಮಾಡಿಸ್ಕೋಬೇಕು, ಆಯಿತಾ? ನಿನ್ನ ಲೇಬರ್ ಕಾರ್ಡ್ ಇದೆಯಪ್ಪ? ಇಲ್ಲ, ಮಾಡಿಸ್ಕೊಳ್ರು. ಅಲ್ಲಪ್ಪ ಬೈಲಿ, ಲೇಬರ್ ಕಾರ್ಡ್ ಏನಕ್ಕೆ ಗೊತ್ತಾ? ನಿಮ್ಮ ಅನುಕೂಲಕ್ಕೆ. ಏನು ನಿನ್ನ ಹೆಸರು? ನಿನ್ನ ಹೆಸರು? ಲೇಬರ್ ಕಾರ್ಡ್ ಮಾಡಿಸ್ಕೊ ಪ್ರಶಾಂತ್, ಒಳ್ಳೇದು. ಗೌರ್ಮೆಂಟ್ದಿಂದ ಫ್ರೀ ಆಗಿ ದುಡ್ಡು ಬರುತ್ತೆ ನಿಮಗೆ. ನಿಮ್ಗೆ ಯಾರು ಕೈ ಕೊಟ್ಟರು ಆ ಲೇಬರ್ ಕಾರ್ಡಿಂದ ನಿಮಗೆ ಹಣ ಬರುತ್ತೆ, ಆಯ್ತಾ? ಮಾಡಿಸಿಲ್ವಾ? ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ? ಒಂದು ವಾರದಿಂದ ಲೇಬರ್ ಕಾರ್ಡ್ ಮಾಡಿಸೇ ಇಲ್ಲ. ಈ ಕೆಲಸ ಮಾಡ್ತಿದ್ದ ಇದು ಇವಾಗ ಮಾಡ್ತಾ ಇರೋದ? ಬದಲೇನು ಮಾಡ್ತಿದ್ದೆ? ಜಪ್ಟು ಓಡಿಸ್ತಾ ಇದ್ದಾ? ಈಗ ನೋಡು, ಈ ಕೆಲಸ ಮಾಡ್ಬೇಕಾದ್ರೆ ಲೇಬರ್ ಕಾರ್ಡ್ ಮಾಡಿಸ್ಕೊಡ್ರಿ ದಯವಿಟ್ಟು. ನಿಮ್ಮ ಒಳ್ಳೇದಾಗುತ್ತಪ್ಪ. ಓಕೆ, ಇದು ನೀನು ಲೇಬರ್ ಕಾರ್ಡ್ ಮಾಡಿಸ್ಕೊಳಪ್ಪ. ಲೇಬರ್ ಕಾರ್ಡ್ ಮಾಡಿಸು. ಲೇಬರ್ ಕಾರ್ಡ್ ಮಾಡಿಸ್ತಿಲ್ಲ ಅಂದರೆ ತೊಂದರೆ ಆಗುತ್ತೆ, ಆಯಿತಾ? ನಿಂದು ಲೇಬರ್ ಕಾರ್ಡ್ ಇದೆಯಪ್ಪ? ಇವ್ರದ್ದು ಯಾಕೆ ಮಾಡಿಸ್ತಿಲ್ಲ? ಮತ್ತೆ ಹೊಸಬ್ರು ಲೇಬರ್ ಕಾರ್ಡ್ ಮಾಡಿಸ್ತಿಲ್ಲ ಅಂದ್ರೆ ಹೆಂಗೆ? ಇವಾಗ ಹೇಳಿದೆ ಅವಾಗಲೇ ಲೇಬರ್ ಕಾರ್ಡ್ ಐತೆ ಎಲ್ಲರದು ಅಂತಂದೆ. ನಿಂದಿದೆ ಅವ್ರದ್ದು? ಅಂದ್ರೆ ನೀನು ಅವ್ರು ಬದುಕಬೇಕು, ಅವ್ರು ಬದುಕಬಾರ್ದಾ? ಎಫ್ ಐ ಆರ್ ಮಾಡಿಸ್ತೀರು. ಯಾರ ಮೇಸ್ರಿ? ಅಲ್ಲ, ಇವಾಗ ಎಫ್ ಐ ಆರ್ ಮಾಡಿಸಿದ್ರೆ ಗೊತ್ತಾ, ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ. ಕೊಟ್ಟಿದ್ದೀವಿ, ಇನ್ನೂ ಕೊಟ್ಟಿಲ್ಲ. ನಿಮ್ಮ ಹೆಸರು? ಏನು ಮಾಡ್ತೀರಾ ನೀವು? ಮೇಸ್ರಿ. ನಿಮ್ದು ಲೇಬರ್ ಕಾರ್ಡ್ ಇದೆಯಾ? ರೈ, ನೀವು ಎಲ್ಲಾನು ಉಳಿಸ್ಬೇಕಾದವ್ರು ನೀವೇ ಲೇಬರ್ ಕಾರ್ಡ್ ಮಾಡಿಸ್ತೀರಿ. ಇವಾಗ ಅದನ್ನ ಇದು ಮಾಡ್ತಿದ್ದು. ಯಾರದು ಕೊಟ್ಟಿದ್ದೀರಾ? ಎಲ್ಲಾರ್ದು ಕೊಟ್ಟಿದ್ದೀರಾ? ಅವಂದಿಲ್ಲ, ಇವಂದಿಲ್ಲ. ಏನು ಗೊತ್ತಾ ಲೇಬರ್ ಕಾರ್ಡ್ ಇರೋದು? ನೀವು ಸೈಟಲ್ಲಿ ಇದ್ದಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಏನಾದರೂ ಬಿದ್ದಾಗ ನಿಮಗೆ ಅನುಕೂಲ ಆಗಲಿ ಅಂತ ಲೇಬರ್ ಕಾರ್ಡ್ ಕೊಡೋದು. ಎಷ್ಟು ವರ್ಷ ಮಾಡ್ತಾ ಇದ್ದೀರಿ ಕೆಲಸ? ಎಷ್ಟು ವರ್ಷ ಮಾಡ್ತಾ ಇದ್ದೀರಿ ಕೆಲಸ? ಮತ್ತು 5 ವರ್ಷ ಲೇಬರ್ ಕಾರ್ಡ್ ಮಾಡ್ಸೋಕ್ಕಾಗಲ್ವೇನಪ್ಪ? ಹಾಂ,
ಅಪ್ಪ ಲೇಬರ್ ಕಾರ್ಡ್ ಮಾಡಿಸ್ಕೊಪ್ಪ. ಆಯ್ತು ಸರ್. ಆಯ್ತಪ್ಪ ಮಾಡಿಸ್ಕೊ. ನೀನು ಅಷ್ಟೇ ಲೇಬರ್ ಕಾರ್ಡ್ ಮಾಡಿಸ್ಕೊಪ್ಪ. ಒಳ್ಳೇದು.